ಎಲ್ರಿಗೂ ನಮಸ್ಕಾರ. ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದ ವಿಶೇಷವಾದಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕಳಲೆ ಸಾಂಬಾರು. ಇದು ಅನ್ನಕ್ಕೆ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದು ಕಳಲೆ ಅಂದರೆ ಬಿದಿರಿನ ಸ್ಟೆಮ್ಮು, ಬ್ಯಾಂಬೂ ಸ್ಟೆಮ್ ಅಂತೀವಲ್ಲ ಅದು. ಈ ಚಳಿಗಾಲದಲ್ಲಿ ಮಲೆನಾಡು ಮತ್ತು ಹಾಸನ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ನೋಡಿ, ಈ ರೀತಿ ಇರುತ್ತೆ. ಈ ಕಳಲೆಯನ್ನು ಮೇಲ್ಗಡೆ ಈ ರೀತಿ ಸಿಪ್ಪೆನೆಲ್ಲ ತೆಕ್ಕೋಬೇಕು. ನಮ್ಮ ಭಾರತದಲ್ಲಷ್ಟೇ ಅಲ್ಲದೆ ಚೀನಾದಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಈ ಚಳಿಗಾಲದಲ್ಲಿ ಮಾತ್ರ ಇದು ಸಿಗೋದು. ಈ ಸಮಯದಲ್ಲಿ ಉಪಯೋಗಿಸೋದ್ರಿಂದ ಏನಂದರೆ ಶೀತ ಎಲ್ಲ ಆಗುತ್ತೆ ನೋಡಿ, ಅದೆಲ್ಲ ಕಮ್ಮಿ ಆಗುತ್ತೆ. ಯಾಕಂದರೆ ಇದು ತುಂಬ ಹೀಟು. ಹಾಗಾಗಿ ಗರ್ಭಿಣಿಯರಿಗೆ ಇದನ್ನು ಕೊಡಬಾರ್ದು. ಮತ್ತು ಇದರ ನೀರನ್ನು ಕೂಡ ಯಾವುದೇ ಪ್ರಾಣಿಗಳಿಗೂ ಕೊಡಬಾರ್ದು. ಇದನ್ನೆಲ್ಲ ಈ ರೀತಿ ಸಿಪ್ಪೆಯನ್ನು ತೆಕ್ಕೊಂಬಿಟ್ಟು ಈ ಥರ ಹೆಚ್ಕೋಬೇಕು. ಸೌತೆಕಾಯಿ ಎಲ್ಲ ಕೊಚ್ತೀವಲ್ವ, ಆ ರೀತಿ ಸಣ್ಣದಾಗಿ ಕೊಚ್ಕೋಬೇಕು. ನೀವು ರೌಂಡಾಗಿ ಕಟ್ ಮಾಡಿಕೊಂಡು ಪೀಸ್ ಕೂಡ ಮಾಡ್ಕೋಬಹುದು. ಆದರೆ ಈ ರೀತಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಇದು ಬೇಗ ಬೆಂದೋಗುತ್ತೆ ಈ ಥರ ಮಾಡೋದ್ರಿಂದ. ಪೂರ್ತಿ ಎಲ್ಲ ಕಳಲೆನೂ ಕೂಡ ಸಾಫ್ಟಾಗಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕೊಚ್ಕೋಬೇಕು. ನಂತರ ಹಾರ್ಡಾಗಿ ಕೆಳಗಡೆ ಗಟ್ಟಿ ಇರುತ್ತೆ, ಅದನ್ನು ತೆಗೆದಾಕಬೇಕು. ನೋಡಿ, ಈಗ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಈ ಕಳಲೆಯನ್ನು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಹಿಂದಿನಲ್ಲಿ ಅಜ್ಜಿಯರೆಲ್ಲ ಹೇಗೆ ಮಾಡ್ತಾಯಿದ್ರು ಅಂದರೆ, ಇದನ್ನು 2 ದಿನ ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ತೆಗೆದು 2 ದಿನ ಆದಮೇಲೆ ಮಾಡ್ತಾಯಿದ್ರು. ನಾವು ಅಷ್ಟು ಪೇಷನ್ಸ್ ಇಲ್ಲ, ಮತ್ತು ಅಷ್ಟು ಈಗ ಯಾರಿಗೂ ಸಮಯ ಇರೋದಿಲ್ಲ ಅದನ್ನೆಲ್ಲ ಮಾಡೋಷ್ಟು. ಹಾಗಾಗಿ ಈ ರೀತಿ ಬಿಸಿನೀರಿಗೆ ಹಾಕಿ ಒಂದು ಚೆನ್ನಾಗಿ ಕುದಿಸ್ಬೇಕು. ಒಂದು 5-10 ನಿಮಿಷ ಕುದಿಸಿ ಆ ನೀರನ್ನು ತೆಗೆದಾಕ್ಬಿಡ್ಬೇಕು. ನೋಡಿ, ಈ ನೀರನ್ನು ಯಾವುದೇ ಪ್ರಾಣಿಗಳಿಗೆ, ಹಸುಗಳಿಗೂ ಕೂಡ ಕೊಡಬಾರ್ದು. ಇದನ್ನೇನಾದರೂ ಕೊಟ್ಟರೆ ಅವು ಸತ್ತೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ನೀರನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಕಳಲೆನ ಬೇಯಿಸಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಬೆಂದಿರುತ್ತೆ. ಈಗ ಮಸಾಲೆ ರುಬ್ಬೋದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ, ಹಾಗೆ 2 ಸ್ಪೂನ್ ಕಡಲೆ, ಸಾಂಬಾರು ಪೌಡರು, ಚಕ್ಕೆ ಲವಂಗ, 1 ಈರುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಹಾಕೋ ಹಾಗಿಲ್ಲ, ಮತ್ತು ಹುಣಸೆಹಣ್ಣು ಕೂಡ ಹಾಕೋ ಹಾಗಿಲ್ಲ. ಯಾವುದೇ ರೀತಿ ಹುಳಿಯನ್ನು ಇದಕ್ಕೆ ಸೇರಿಸ್ಬಾರ್ದು. ನೋಡಿ, ಈಗ ತೆಂಗಿನಕಾಯಿ, ಹುರ್ಗಡ್ಲೆ, ಸಾಂಬಾರು ಪೌಡರು, ಚಕ್ಕೆ ಲವಂಗ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು. ಈ ರೀತಿ ರುಬ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 2-3 ಚಮಚ ಎಣ್ಣೆನ ಹಾಕಬೇಕು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅದು ಕಲರ್ ಚೇಂಜ್ ಆದ ನಂತರ ರುಬ್ಬಿರೋಂಥ ಮಸಾಲೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಈ ರೀತಿ ಮಸಾಲೆ ಹಸಿ ವಾಸನೆ ಹೋಗೋಷ್ಟು ಕುದಿಸ್ಕೊಂಡ್ರೆ ಆಯಿತು. ನಂತರ ಅದಕ್ಕೆ ಕಳಲೆಯನ್ನು ಹಾಕ್ಕೋಬೇಕು. ಹಾಗೆ 1 ಕಪ್ಪಷ್ಟು ನಾನಿಲ್ಲಿ ಅವರೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಅವರೆಬೇಳೆ ಇಲ್ಲ ಅಂತಂದರೆ ಹಸಿ ಕಾಳು ಯಾವುದನ್ನಾದರೂ ಸೇರಿಸ್ಬೋದು. ಹಸಿ ಅವರೆಕಾಳು ಅಥವಾ ಹಸಿ ಹಲಸಂದೆ ಕಾಳನ್ನು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಬೇಳೆನ ಹಾಕಿದ್ದೀನಿ. 1 ಕಪ್ಪಷ್ಟು ಅಂದರೆ ಒಂದು 100 ಗ್ರಾಮಷ್ಟು ಅವರೆಬೇಳೆ ಹಾಕಿ ನೀರನ್ನು ಹಾಕ್ಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು 5-6 ವಿಷಲ್ ಕೂಗ್ಸೋದ್ರಿಂದ ಸಾಂಬಾರು ಚೆನ್ನಾಗಿ ಗಟ್ಟಿ ಬರುತ್ತೆ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಇದನ್ನು ಕೂಗಿಸ್ಕೋಬೇಕಾಗುತ್ತೆ. ಈಗ ವಿಷಲ್ ಆಗೋದಕ್ಕೆ ಇಟ್ಟಿದ್ದೀನಿ ನಾನು. ಒಂದು 5 ವಿಷಲ್ ಆದ ನಂತರ ನೋಡಿ ಈ ರೀತಿ ಬರುತ್ತೆ. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು, ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ನಾನಿಲ್ಲಿ ರೊಟ್ಟಿ ಮತ್ತು ಮುದ್ದೆಗಾಗೋ ರೀತಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಗ್ಯಾಸ್ನ ಆಫ್ ಮಾಡಿದ ನಂತರ ಇದಕ್ಕೆ 1.5 ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾವು ಕಾಫಿ ಎಲ್ಲ ಕುಡಿತೀವಲ್ವ, ಅಷ್ಟು ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಲನ್ನು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು. ನಾನು ಈ ಕಳಲೆ ಸಾಂಬಾರನ್ನ ರೊಟ್ಟಿ ಜೊತೆ, ಈ ಸಾಂಬಾರನ್ನ ಮಕ್ಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಸೀಸನಲ್ ಫುಡ್ ಇದು, ಸಿಗೋದು ವರ್ಷಕ್ಕೆ ಒಮ್ಮೆ ಅಷ್ಟೇ. ನೀವು ಕೂಡ ತೊಗೊಂಡು ಬಂದು ಟ್ರೈ ಮಾಡಿ. ಈಗೆಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಇದನ್ನು ಮಾರ್ತಾರೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.